ಸುಷ್ಮಿತಾ, ಹೇ ಸುಷ್ಮಿತಾ, ಮಿರ್ಚಿ ಕ್ಯಾಫೆ ವಿತ್ ಸುಷ್ಮಿತಾ. ಲಾಂಗ್ ಟ್ರೈನ್ ಜರ್ನಿಯಲ್ಲಿ ನಮಗೆ ಸಾಥ್ ಕೊಡೋದು ಈ ಒಂದು ತಿಂಡಿ. ಹಾಸ್ಟೆಲ್ ಜರ್ನಿಯಲ್ಲೂ ಅಮ್ಮ ಡಬ್ಬಿಲ್ ಮಾಡಿ ಪಾರ್ಸಲ್ ಪ್ಯಾಕ್ ಮಾಡಿ ಕಳಿಸ್ತಿದ್ದು ಈ ತಿಂಡಿನೇ. ಈಗ ಬೆಂಗಳೂರಲ್ಲಿ ಒಳ್ಳೆ ವೆದರ್ ಇರುತ್ತೆ ರೀ, ಸಂಜೆ ಹೊತ್ತು ಚಳಿ ಚಳಿಯೇ ಇರುತ್ತೆ, ಬಿಸಿ ಬಿಸಿ ಸ್ನ್ಯಾಕ್ಸ್ ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ ತಕ್ಷಣ ಫಸ್ಟ್ ನೆನಪಾಗೋದೇ ಈ ತಿಂಡಿ. ನಾನು ಮಾತಾಡ್ತಾ ಇರೋದು ನಮ್ಮ ಕರ್ನಾಟಕದ ಹೆಮ್ಮೆಯ ಡಿಶ್ ಮದ್ದೂರು ವಡೆ ಬಗ್ಗೆ. ನಮ್ಮ ಬೆಂಗಳೂರಿನ ಈ ಒಂದು ಪ್ಲೇಸ್ನಲ್ಲಿ ಮದ್ದೂರು ವಡೆ ಅಷ್ಟೇ ಸಿಗೋದು. ಅದು ಎಷ್ಟು ಕ್ಯೂ ಇರುತ್ತೆ ಅಂದರೆ ಹೆಂಗೆ ಮಾಡ್ತಾರೆ, ಹೆಂಗೆ ಖಾಲಿ ಆಗುತ್ತೆ ಗೊತ್ತಾಗಲ್ಲ. ನಾನಿವತ್ತು ರಾಜಾಜಿನಗರ್ನಲ್ಲಿರುವಂತಹ ಮದ್ದೂರು ವಡೆ ಅಲ್ಲ ಮದ್ದೂರು ವಾಡೆಗೆ ಬಂದಿದ್ದೀನಿ. ಎಲ್ಲ ಕಡೆ ಹೋದ ತಕ್ಷಣ ಫಸ್ಟು ಮೀಟಿಂಗು ಗ್ರೀಟಿಂಗು ಆದ ತಕ್ಷಣ ಜಾಗ ತೋರಿಸ್ತಾರೆ, ಕೂತ್ಕೊಳ್ಳಿ ಅಂತಾರೆ, ಆಮೇಲೆ ಆರ್ಡರ್ ತಗೋತಾರೆ, ಬಂದು ತಿನ್ನಕ್ಕೆ ಕೊಡ್ತಾರೆ. ಇಲ್ಲಿ ನಮಗೆ ವೆಲ್ಕಮ್ ಮಾಡಿದ್ದೇನೆ ಮದ್ದೂರು ವಡೆ ಜೊತೆಗೇರಿ. ಆ್ಯಂಡ್ ಈ ಏರಿಯಾಗೆ ಬಂದಾಗ ಡೈರೆಕ್ಷನ್ ಕೇಳಬೇಕು, ಮದ್ದೂರು ವಾಡೆ ಎಲ್ಲಿದೆ, ಟೆನ್ಷನೇ ತೊಗೋಬೇಡಿ. ಯಾಕಂದರೆ ಏರಿಯಾ ಎಂಟ್ರ್ ಆದ ತಕ್ಷಣವೇ ಆ ಎಣ್ಣೆ ಘಮ ಘಮ ಶುರು ಆಗುತ್ತೆ. ಎಣ್ಣೆ ಘಮ ಹಿಂಬಾಲಿಸ್ಕೊಂಡು ಬಂದರೆ ನೀವು ಮದ್ದೂರು ವಡೆ ಪ್ಲೇಸಿಗೆ ಬಂದೇ ಬಿಡ್ತೀರಾ. ಬಂದ ತಕ್ಷಣ ಪರಿಚಯ, ಆಮೇಲೆ ವಡೆ ಟೇಸ್ಟಿಂಗ್ ಫಸ್ಟು ಅಂತ ವಡೆ ಕೊಟ್ಬಿಟ್ರು ನಮ್ಮ ಕೈಯಲ್ಲಿ. ಒಂದಾದ್ಮೇಲೆ ಒಂದು ಎಷ್ಟು ಹೊಟ್ಟೆ ಒಳಗೆ ಹೋಯ್ತು ಲೆಕ್ಕನೇ ಇಲ್ಲ. ಹಾಗೆ ಬಿಸಿ ಬಿಸಿ ವಡೆ ತಿನ್ಕೊಂಡೆ ನಮ್ಮ ಓನರ್ಸ್ ಜೊತೆಗೆ ಮಾತಾಡ್ಬಿಡೋಣ. ಮದ್ದೂರು ವಾಡೆ ಎಸ್ಟಾಬ್ಲಿಷ್ಮೆಂಟ್ ಓನರ್ಸ್ ನಮ್ಮ ಜೊತೆಗಿದ್ದಾರೆ, ಸುಜ್ಯೋತಿ ಅವರು ಹಾಗೂ ಸೌಮ್ಯ ಅವರು. ಕರ್ನಾಟಕ ಡಿಶ್, ಇಟ್ಸ್ ಅನ್ ಐಕಾನಿಕ್ ಡಿಶ್, ಇಟ್ಸ್ ಅ ಸೆಂಚುರಿ ಓಲ್ಡ್ ಡಿಶ್. ಇಷ್ಟು 100 ವರ್ಷ ಇತಿಹಾಸ ಇರುವಂಥ ಈ ಒಂದು ತಿಂಡಿಗೆ ಪ್ರಾಮುಖ್ಯತೆನೇ ಇಲ್ಲ. ಮೋಮೋ ಗಲ್ಲಿ ಎಂಟರ್ ಆಗಿದೆ. ನಮ್ಮ ಮದ್ದೂರು ವಡೆ ಕರ್ನಾಟಕ ಬಿಟ್ಟು ಹೊರಗೆ ಹೋಗಿಲ್ಲ. ಇನ್ಫ್ಯಾಕ್ಟ್ ಕರ್ನಾಟಕನಲ್ಲೂ ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಅಗೇನ್ ಇಟ್ಸ್ ಅ ಸ್ಟ್ರೀಟ್ ಫುಡ್. ಮಾಡೋರೆಲ್ಲನೂ ಪಾಮ್ ಆಯಿಲೇ ಹಾಕಿ ಮಾಡೋದು. ಆ್ಯಂಡ್ ಹೌ ಕ್ಯಾನ್ ವಿ ಬಿ ಡಿಫ್ರೆಂಟ್? ಸೊ ವಿ ಡಿಂಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ. ಸೊ ವಿ ಸ್ಟಾರ್ಟೆಡ್ ಯೂಸಿಂಗ್ ರಿಸರ್ಚಿಂಗ್. ಅದಾದಮೇಲೆ ಕಡಲೆಕಾಯಿ ಎಣ್ಣೆಯಿಂದ ಒಂದ್ಸತಿ ಮನೆಯಲ್ಲಿ ಇಬ್ಬರು ಮಾಡಿ ನೋಡಿದ್ವಿ. ವಿ ಲೈಕ್ಡ್ ಇಟ್ ಆ್ಯಂಡ್ ದಟ್ಸ್ ವೆನ್ ವಿ ಸ್ಟಾರ್ಟೆಡ್ ಯೂಸಿಂಗ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆ್ಯಂಡ್ ಮೇಕಿಂಗ್ ಮದ್ದೂರು ವಡೆ. ಆಚೆ ನಿಂತ್ಕೊಂಡೆ ಟೇಸ್ಟಿಂಗು ಆಯಿತು, ಮಾತುಕತೆನೂ ಆಯಿತು. ಒಳಗಡೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಆಗ್ತಿದ್ದಂಗೆ ಗರಿ ಗರಿಯಾಗಿರೋ ಕರ್ದಿಟ್ಟಿರೋ ಕರ್ಬೇವು ಆ್ಯಂಡ್ ಆ ಘಮ ನೋಡಿ ಎಷ್ಟು ತುಂಬ್ಕೊಂಡ್ಬಿಟ್ಟಿತ್ತು ಕಿಚನ್ ಒಳಗಡೆ. ಅಂದರೆ ಸಚ್ ಅ ಸ್ಮಾಲ್ ಪ್ಲೇಸ್, ಬಟ್ ಎಷ್ಟೆಲ್ಲ ನಡೀತಾ ಇತ್ತು ಅಲ್ಲಿ. ಒಂದು ಕಡೆ ಒಂದು ರಾಶಿ ಈರುಳ್ಳಿ ಕಟ್ ಮಾಡ್ತಾಯಿದ್ರು, ನಮ್ಮೂರಾಗ ಉಳ್ಳಾಗಡ್ಡಿ ಅಂತಾರೆ ನೋಡ್ರಿ, ಇವೇ ಕಟ್ ಮಾಡ್ತಾಯಿದ್ರು. ಈ ಕಡೆ ಬಂದರೆ ಬಿಸಿ ಬಿಸಿ ವಡೆ ರೆಡಿ ಆಗ್ತಾ ಇತ್ತು. ಒಂದು ಕಡೆ ಒಬ್ಬರು ತಟ್ಟಿಡೋರು, ಇನ್ನೊಂದು ಕಡೆ ಎಣ್ಣೆ ಕುದೀತಾ ಇತ್ತು. ಆಮೇಲೆ ಒಂದೊಂದೇ ಎಣ್ಣೆ ಒಳಗೆ ಹಾಕಿ ಕರೆದು ತೆಗಿತಾ ಇದ್ರೆ ಆಹಾ ಅದು ಎಷ್ಟು ಖಾಲಿ ಆಯಿತೋ ಅಲ್ಲೇ ನಿಂತ್ಕೊಂಡು ಬಿಸಿ ಬಿಸಿ ವಡೆ, ಗೊತ್ತೇ ಆಗಲಿಲ್ಲ ನನಗಂತೂ. ಇನ್ನೊಂದು ಸ್ಪೆಷಾಲಿಟಿ ಆ್ಯಂಡ್ ವರ್ಸಿಟಾಲಿಟಿ ಅನ್ಬೋದು ಇವ್ರದ್ದು. ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ಮಾತ್ರ ಇವರು ಮಾಡೋದು ವಡೆನ, ಬೇರೆ ಯಾವುದೇ ಥರದ ಆಯಿಲ್ ಉಪಯೋಗಿಸಲ್ವಂತೆ. ಆ್ಯಂಡ್ ಇನ್ನೊಂದು ಇವರ ವರ್ಸಿಟಾಲಿಟಿ ಏನಪ್ಪ ಅಂದರೆ, ನಾರ್ಮಲ್ ಆಗಿ ಈರುಳ್ಳಿ ಹಾಕಿರೋ ಮದ್ದೂರು ವಡೆ ತಿಂದಿರ್ಬೋದು ನೀವು. ಕ್ಯಾಬೇಜ್ ಮದ್ದೂರು ವಡೆ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಈಗಲೇ ವಿಸಿಟ್ ಮಾಡಿ, ಬಿಕಾಸ್ ನನಗಂತೂ ಏನೂ ಡಿಫ್ರೆನ್ಸ್ ಅನ್ನಿಸಲಿಲ್ಲ. ಇನ್ನೂ ಜಾಸ್ತಿ ಲೈಟ್ ಇದೆ ಅನ್ನಿಸ್ತು ಕ್ಯಾಬೇಜ್ ವಡೆ ನನಗೆ. ಸೊ ಇವತ್ತು ನಮ್ಮ ಮಿರ್ಚಿ ಕೆಫೆ ವಿಸಿಟ್ ಮಾಡಿದ್ದು ಮದ್ದೂರು ವಾಡೆ ಪ್ಲೇಸ್ ರಾಜಾಜಿನಗರ್ನಲ್ಲಿ. ಆ್ಯಂಡ್ ಅಲ್ಲಿನ ಒಂದು ಸ್ಪೆಷಲ್ ವಡೆಗೆ ನಮ್ಮ ಮಿರ್ಚಿ ಸ್ಪೆಷಲ್ ರಿವ್ಯೂ ಸಿಸ್ಟಮಲ್ಲಿ ನಾನು ಕೊಡ್ತಾ ಇರೋದು 4 ಔಟ್ ಆಫ್ 5 ಮಿರ್ಚೀಸ್, ಬಿಕಾಸ್ ತುಂಬಾ ಚೆನ್ನಾಗಿತ್ತು. ಎವ್ರಿ ವಡೆ ಹ್ಯಾಡ್ ಅ ಯುನೀಕ್ ನೇಮ್. ಅದರಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಇತ್ತು. ಆ್ಯಂಡ್ ಇಷ್ಟು ಹೈಜಿನಿಕ್ ಆಗಿ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿದ್ರು. ಬಟ್ ದೆನ್ 1 ಸ್ಟಾರ್ ಆಫ್ ದ ಶೋ, ಮಿರ್ಚಿ ಕೆಫೆ ಸ್ಟಾರ್ ಆಫ್ ದ ಶೋ ಒಂದು ಡಿಶ್ಶಿಗೆ ಕೊಡಬೇಕಂದ್ರೆ ನಾನಿವತ್ತು ಕೊಡೋದು ಕ್ಯಾಬೇಜ್ ಮದ್ದೂರು ವಡೆಗೆ. ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಕ್ಯಾಬೇಜಾ ಅಂತ ಮುಖ ಮಾಡಿದವಳು ವಾವ್ ಕ್ಯಾಬೇಜಾ ಅಂತ ಆಚೆ ಬಂದೆ ನಾನು. ಅಷ್ಟು ಚೆನ್ನಾಗಿತ್ತು ಕ್ಯಾಬೇಜ್ ವಡೆ. ಸೊ ಫಾರ್ ಶೋರ್ ನಮ್ಮ ಸ್ಟಾರ್ ಆಫ್ ದ ಶೋ ಈಸ್ ಕ್ಯಾಬೇಜ್ ವಡೆ. ನೆಕ್ಸ್ಟ್ ಎಲ್ಲಿಗೆ ಬರಬೇಕು ನಾನು? ನಿಮ್ಮ ಏರಿಯಾನಲ್ಲೂ ಈ ಥರ ಯೂನೀಕ್ ಎಸ್ಟಾಬ್ಲಿಷ್ಮೆಂಟ್ಸ್ ಯಾವುದಾದ್ರೂ ಇದೆಯಾ? ಟೆನ್ಷನ್ ನೋಡಿ, ಕಮೆಂಟ್ ಸೆಕ್ಷನ್ ಇದೆ, ಹೋಗಿ ನಮ್ಮ ಏರಿಯಾಗೆ ಬನ್ನಿ ಮೇಡಮ್, ಇಲ್ಲೊಂದು ಈ ಜಾಗ ಇದೆ ಅಂತ ಕಮೆಂಟ್ ಮಾಡಿಬಿಟ್ರೆ ಸಾಕು. ನಾನು ನಮ್ಮ ಮಿರ್ಚಿ ಕೆಫೆ ತಂಡ ಅಲ್ಲಿ ಹಾಜರಾಗ್ತೀವಿ. ಅಂಟಿಲ್ ದೆನ್ ಸಿ ಯು, ನಮಸ್ಕಾರ. ಕೀಪ್ ಫಾಲೋಯಿಂಗ್ ಮಿರ್ಚಿ ಕನ್ನಡ. ಸಖತ್ ಹಾಟ್ ಮಗ.